ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು ಬಾಗಿಲು ಎಲ್ಲ ತೊಳೆದು ರಂಗೋಲಿನ ಹಾಕಿ ಹಾಗೆಯೇ ಮನೆ ಎಲ್ಲ ಸ್ವಚ್ಛ ಮಾಡಿದೆ. ನೆಲ ಎಲ್ಲ ಒರೆಸೋದಾಗಿರ್ಬೋದು. ಹಿಂದಿನ ದಿವಸನೇ ಸ್ವಲ್ಪ ಕ್ಲೀನಾಗಿರುತ್ತೆ, ಡೀಪ್ ಕ್ಲೀನಿಂಗು. ಮಾರ್ನಿಂಗ್ ಬೆಳಗ್ಗೆ ಎದ್ದು ಮಾಮೂಲಿ ನೆಲ ಎಲ್ಲ ತೇವ ಮಾಡಿ ನಾನು ಸಹ ಫ್ರೆಶ್ ಅಪ್ ಆಗಿ ಈಗ ದೀಪ ಹಚ್ಚೋದಕ್ಕೆ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಹಬ್ಬ ಅಂದಮೇಲೆ ಇನ್ನೂ ಬೇಗನೆ ಪೂಜೆ ಮಾಡೋದು ಒಳ್ಳೆಯದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಇದ್ದಾಳಲ್ಲ, ಅವಳೇನೆ ಎಲ್ಲ ವೀಡಿಯೋ ಮಾಡ್ತಾಯಿದ್ಲು. ಮನೇಲಿ ಸುಮ್ಮನೆ ಓಡಾಡ್ಕೊಂಡು ಇರ್ತಿದ್ಲ, ನನಗೂ ಏನೋ ಒಂದು ಹೆಲ್ಪ್ ಮಾಡ್ತಾಳೆ ಅಂತ ಹೇಳಿದೆ. ಈ ಥರದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು ಚೆನ್ನಾಗೇನೆ. ಸೊ ಪೂಜೆನೆಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಶಿವರಾತ್ರಿ ಹಬ್ಬದ ದಿವಸ ನಾನು ಉಪವಾಸ ಇರ್ತೀನಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮಾಮೂಲಿ ನಾನು ಉಪವಾಸ ಇರ್ತೀನಿ, ಹೌದು. ಸಂಜೆ ತನಕ ಇರ್ತೀನಿ. ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಊಟ ಮಾಡ್ತೀನಿ ನೈಟು ಅಷ್ಟೇನೆ. ಕೆಲವ್ರು ಹೇಳ್ತಾಯಿದ್ರು ಉಪವಾಸ ಇದ್ದರೆ ಜಾಗರಣೆಯೂ ಸಹ ಇರಬೇಕು ಅಂತ ಹೇಳಿದರು. ನನಗೆ ಅಷ್ಟೊಂದಾಗಿ ಗೊತ್ತಿರಲಿಲ್ಲ, ಈ ವರ್ಷವೇ ಗೊತ್ತಾಗಿದ್ದು ಉಪವಾಸ ಇದ್ದರೆ ಜಾಗರಣೆಯೂ ಸಹ ಇರಬೇಕಂತೆ. ಸೊ ನಾನು ಜಾಗರಣೆ ಯಾವ ವರ್ಷವೂ ಇರಲಿಲ್ಲ ಸ್ನೇಹಿತರೆ. ಸೊ ನೋಡೋಣ, ಮುಂದೆ ಟ್ರೈ ಮಾಡ್ತೀನಿ. ಇರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ಇದ್ದೇ ಇರ್ತೀನಿ ಅಂತ. ಸೊ ಟ್ರೈ ಮಾಡೋಣ. ಅಂದರೆ ಮನೇಲಿ ಒಬ್ಬಳೇ ಇರ್ತೀನಲ್ಲ, ಸೊ ನೈಟ್ ಜಾಗರಣೆ ಯಾವ ರೀತಿಯಾಗಿ ಇರೋದು ಅನ್ನೋದು ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ, ನೀವು ಒಬ್ಬೊಬ್ಬರೇ ಇರ್ತಿದ್ದೀವಿ, ಸೊ ಯಾವ ರೀತಿಯಾಗಿ ನೀವು ಒಂದು ಜಾಗರಣೆನ ಪಾಲಿಸ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನೆಕ್ಸ್ಟ್ ವರ್ಷಕ್ಕೆ ನನಗೆ ಯೂಸ್ ಆಗಲಿ ಅಂತ ಕೇಳ್ತಾ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ರೀತಿಯಾಗಿ ಇರ್ಬೋದು ಅನ್ನೋದ್ರ ಬಗ್ಗೆ. ಪೂಜೆ ಎಲ್ಲ ಮುಗೀತು. ಶಿವರಾತ್ರಿ ಹಬ್ಬಕ್ಕೇನೆ ನೈವೇದ್ಯಕ್ಕೆ ಅಂತ ಹೇಳಿ ತಂಬಿಟ್ಟು ಮಾಡೋದು ಪದ್ಧತಿಯಾಗಿರುತ್ತೆ. ಸೊ ನಾನು ಸಹ ಇವತ್ತು ತಂಬಿಟ್ಟನ್ನ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೂ ಸಹ ಶೇರ್ ಮಾಡ್ತಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಯಾಕಂದರೆ ನಾನು ಹೇಳಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ದೇವ್ರನ್ನ ನೆನೆಸ್ಕೊಂಡು ಶುರು ಮಾಡ್ತಿದ್ದೀನಿ. ಫಸ್ಟಾಗಿ ನಾನು ಕಡಲೆ ಬೀಜನೂ ಸಹ ಹುರ್ಕೊತೀನಿ. ಕಡಲೆ ಬೀಜ, ಕಡಲೆಪಪ್ಪು ಎರಡು ಯೂಸ್ ಮಾಡಿಕೊಂಡು ಈ ತಂಬಿಟ್ಟನ್ನ ಮಾಡ್ತಿದ್ದೀನಿ. ಅಕ್ಕಿನೂ ಸಹ ಯೂಸ್ ಮಾಡ್ಕೊತೀನಿ. ಸೊ ಮೊದಲನೇದಾಗಿ ಬಾಣಲಿನ ಕಾಯಕ್ಕೆ ಇಡ್ತಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ. ಸುಮ್ಮನೆ ಒಂದು ದಿವಸಕ್ಕೆ ಕಾಯಿಲ್ಲ, 2 ದಿವಸ ಸ್ಟೋರ್ ಮಾಡ್ಕೊಳ್ತಾರೆ ಅಷ್ಟೇನೆ, ಜಾಸ್ತಿ ಏನು ಮಾಡ್ತಾಯಿಲ್ಲ. ಸೊ ಅದಕ್ಕಾಗಿ 1 ಕಪ್, ಸಣ್ಣ ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊತಿದ್ದೀನಿ. ಏನೇ ಪದಾರ್ಥನ ನಾವು ಹುರಿಬೇಕಾದ್ರೂ ಅದರದ್ದೇ ಆದಂಥ ಒಂದು ಪರಿಮಳ ಬರೋ ತನಕ ಹುರಿತಿರ್ತೀವಿ. ಸೊ ಅದೇ ರೀತಿಯಾಗಿ ಕಡಲೆ ಬೀಜನೂ ಅಷ್ಟೇ, ಅದು ಒಂದು ಪರಿಮಳ ಬರುತ್ತೆ. ಹಾಗೆಯೇ ಸಿಪ್ಪೆಗೂ ಸಹ ಗೊತ್ತಾಗುತ್ತೆ ಅಲ್ಲ, ಕಲರ್ ಚೇಂಜ್ ಆಗುತ್ತೆ ನೋಡಿ. ಇಷ್ಟು ಹುರ್ಕೊಂಡ್ರೂ ಸಾಕು, ಜಾಸ್ತಿ ಸೀಸೋದು ಬೇಡ. ಇದನ್ನು ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊತೀವಿ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟು ಬೆಲ್ಲದ ಪಾಕನ ಇಟ್ಕೊತೀನಿ. ನಾನು ಬೆಲ್ಲ ಕಮ್ಮಿನೇ, ಆಗಲೇ ಹೇಳ್ದಂಗೆ ಕಮ್ಮಿ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಕಮ್ಮಿನೇ ಇಟ್ಕೊಂಡಿದ್ದೀನಿ. ಸಣ್ಣ ಅಚ್ಚು 2 ಹಾಕಿದ್ದೀನಿ, ಓಕೆನಾ? ದೊಡ್ಡದಿಲ್ಲ. ಅಕಸ್ಮಾತ್ ದೊಡ್ಡದಿದ್ದರೆ 1 ಹಚ್ಚು ಹಾಕೊಂಡ್ರೂ ನಡೆಯುತ್ತೆ, ಸಾಕು. ಇದು ಚಿಕ್ಕ ಚಿಕ್ಕ ಬೆಲ್ಲ ಆಗಿರೋದ್ರಿಂದ 2 ಹಚ್ಚನ್ನ ಈ ರೀತಿಯಾಗಿ ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಪೀಸ್ ಮಾಡಿ ಹಾಕಿದ್ರೆ ಬೇಗ ಕರಗುತ್ತೆ ಅಂತ ಹೇಳಿ. ಸೊ ಇನ್ನು ಕಡಲೆಪಪ್ಪು, ನಾನು ಯಾವ ಒಂದು ಬಟ್ಲಲ್ಲಿ ಕಡಲೆ ಬೀಜ ತೊಗೊಂಡಿದ್ನೋ ಅದೇ ಕ್ವಾಂಟಿಟಿಯಷ್ಟು ಕಡಲೆಪಪ್ಪನ್ನು ಸಹ ತೊಗೊಂಡಿದ್ದೀನಿ. ಕಡಲೆಪಪ್ಪನೇನು ಹುರಿಯೋ ಅವಶ್ಯಕತೆ ಇರೋದಿಲ್ಲ, ಹಾಗೆಯೇ ಮಾಡ್ಕೊಬೋದು. ನುಣ್ಣಗೆ ರುಬ್ಕೊಬೇಕು ಚೆನ್ನಾಗಿ. ಜರಡಿ ಏನು ಹಿಡಿಯೋ ಅವಶ್ಯಕತೆಯೂ ಇರೋದಿಲ್ಲ. ನಾನೇನು ಜರಡಿ ಹಿಡ್ದಿರಲಿಲ್ಲ, ಹಾಗೇನೇ ಹಾಕ್ಕೊತೀನಿ. ಚೆನ್ನಾಗಿ ನುಣ್ಣಗಾಗಬೇಕು ಅಷ್ಟೇನೆ. ಸ್ವಲ್ಪ ನೀಟಾಗಿ ಒಂದು ಸತಿ ರುಬ್ಬಾದ್ಮೇಲೆ ಇನ್ನೊಂದು ಸತಿ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ರುಬ್ಕೊಂಡ್ರೆ ಪುಡಿ ಆಗುತ್ತೆ. ಏನೋ ಇಷ್ಟನ್ನು ಮಾಡ್ಕೊಳ್ಳೋಷ್ಟರಲ್ಲಿ ಕಡಲೆ ಬೀಜನೂ ತಣ್ಣಗಾಗಿರುತ್ತಲ್ವ. ಸೊ ಇದನ್ನೆಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊತೀನಿ. ಇದಾದಮೇಲೆ ಒಂದು ದೊಡ್ಡ ಪಾತ್ರೆನ ಇಟ್ಕೊತೀನಿ. ನಾನು ಚಿಕ್ಕದು ಇಟ್ಕೊಂಡ್ರೂ ತೊಂದರೆ ಇಲ್ಲ, ಬಟ್ ಸ್ವಲ್ಪ ಕೈಯಾಡುವಾಗ ಈಚೆ ಬೀಳ್ದಲೇ ಇರಲಿ ಅಂತ ಹೇಳಿ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ. ನಾನೇನು ಇವಾಗ ಕಡಲೆಪಪ್ಪನ್ನ ರುಬ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊತೀನಿ. ನೆಕ್ಸ್ಟ್ ಇದೇ ಜಾರಿಗೆನೆ ಕಡಲೆ ಬೀಜನ ಹಾಕ್ಕೊತೀನಿ. ಸೊ ಅದು ತರಿಯಾಗಿ ರುಬ್ಕೊಬೇಕು. ಇದನ್ನೇ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ನೋಡಿ. ನೀಟಾಗಿ ಸಿಪ್ಪೆನೆಲ್ಲ ತೆಗ್ದಿಬೇಕು. ನಾನು ಆಗಲೇ ಹೇಳಿದ್ದೀನಿ, ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ನಾನು ಎಲ್ಲ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು, ಸರಿನಾ? ಈಗ ಕಡಲೆ ಬೀಜನ ತರಿಯಾಗಿ ರುಬ್ಕೊಂಡಿರ್ತೀನಿ. ಇದನ್ನು ಸಹ ನಾನು ಕಡಲೆಪಪ್ಪು ಏನು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇನೆ ಹಾಕ್ಕೊತೀನಿ. ನೆಕ್ಸ್ಟ್ ಹಾಗೆಯೇ ಒಂದು ಅರ್ಧ ಚುಪ್ಪಷ್ಟು ಕೊಬ್ಬರಿನ ಹಾಕ್ಕೊಬೇಕು, ಓಕೆನಾ? ನಾನು ಅದನ್ನು ಕಟ್ ಮಾಡಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ, ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಪಿಂಗು, ಅದಕ್ಕೋಸ್ಕರ ಅರ್ಧ ಚುಪ್ಪಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 1-2 ಏಲಕ್ಕಿ ಕಾಯಿ ಸಿಪ್ಪೆನ ಸುಳಿದು ಏಲಕ್ಕಿ ಕಾಯಿ ಮಾತ್ರ ಹಾಕ್ಕೊತಿದ್ದೀನಿ. ಇದನ್ನು ಸಹ ನುಣ್ಣಗೆ ರುಬ್ಕೊಬೇಕು. ಹಾಗೆಯೇ ಇದಕ್ಕೆ ಅಕ್ಕಿ ಹಿಟ್ಟು ಸಹ ಹಾಕ್ಕೊಬೇಕು.
ಆಯಿತಾ. ಅಕ್ಕಿನ ಸ್ವಲ್ಪ ಸ್ವಲ್ಪ ಹುರಿದ್ಬಿಟ್ಟು ಮಿಷಿನ್ಗನ್ನು ಹಾಕ್ಸ್ಕೊಬೋದು, ಇಲ್ಲ ಮಿಕ್ಸಿಲೇನೆ ರುಬ್ಕೊಬೋದು ನುಣ್ಣಗೆ. ಸೊ ಅಕ್ಕಿನ ಹುರಿದ್ಬಿಟ್ಟು ಹಾಕ್ಕೊಬೇಕು, ಮೇನ್ ಅದು. ಓಕೆ, ನೆಕ್ಸ್ಟ್ ಇದಕ್ಕೆ ಪಾಕನ ಹಾಕ್ಕೊತಾ ಇದ್ದೀನಿ. ಪಾಕ ಸ್ವಲ್ಪ ಬಿಸಿ ಇರಬೇಕು, ಬೆಚ್ಚಗಿದ್ರೂ ನಡೆಯುತ್ತೆ, ಅಷ್ಟೊಂದು ಬಿಸಿ ಎಲ್ಲ, ಬೆಚ್ಚಗಿದ್ರೂ ನಡೆಯುತ್ತೆ. ಸೊ ಬೆಚ್ಚಗಿರುವಂತಹ ಪಾಕನ ಹಾಕ್ಕೊಳ್ಳಿ, ತಣ್ಣಗಿರೋದು ಹಾಕ್ಕೊಬೇಡಿ. ಒಂದು ಸ್ವಲ್ಪ ತಣ್ಣಗಾಗಿದೆ ಅಂದರೂ ಅಟ್ಲೀಸ್ಟ್ ಒಂಚೂರು ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಳ್ಳಿ. ಪಾಕ ಇಕ್ಕಿದ್ನೋ ಅದು ಕರೆಕ್ಟಾಗಿ ನಾನು ಎಷ್ಟು ಪ್ರಮಾಣಕ್ಕೆ ಮಾಡ್ಕೊಂಡಿದ್ದೀನೋ ಫುಲ್ ಅಷ್ಟಕ್ಕೇ ಕರೆಕ್ಟಾಗಿ ಇಟ್ಕೊಂಡಿದ್ದೆ, ಜಾಸ್ತಿನೂ ಇರಲಿಲ್ಲ ಕಮ್ಮಿನೂ ಇರಲಿಲ್ಲ. ಸ್ವೀಟು ಸಹ ಸೇಮ್ ಕರೆಕ್ಟಾಗೇ ಇತ್ತು. ಸೊ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನಾನು ಈ ಥರ ಸ್ಪೂನಲ್ಲೂ ಮಿಕ್ಸ್ ಮಾಡ್ಕೊಬೇಕು ಸ್ಟಾರ್ಟಿಂಗ್ ಅಷ್ಟೇ. ಆಮೇಲೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟಿತ್ತು ಅಷ್ಟು ಪಾಕನೂ ಹಾಕ್ಕೊಂಬಿಟ್ಟಿದ್ದೀನಿ, ಏನು ಕಮ್ಮಿ ಏನಿರಲಿಲ್ಲ, ಕರೆಕ್ಟಾಗಿ ಇತ್ತು ಅಂತ ಹೇಳಿದ್ನಲ್ಲ. ಸೊ ಇದನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆಯೇ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಕಟ್ಟೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ಬೇಕು, ಬೇಗ ಬೇಗ ಮಾಡ್ಕೊಬೇಕು. ತಣ್ಣಗಾದ್ಮೇಲೆ ಅಷ್ಟೊಂದಾಗಿ ಪಾಕ ತಣ್ಣಗಾಗಿದ್ಮೇಲೆ ಕಟ್ಟೋಕ್ಕಾಗೋದಿಲ್ಲ, ಬಿಡಿ ಬಿಡಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದಾಗಲೇ ಬೇಗ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಸೊ ನಾನು ಸಹ ಎಲ್ಲನೂ ಉಂಡೆ ಮಾಡಿ ಇಟ್ಟಿದ್ದೆ. ನಾನು ಫಸ್ಟು ಸ್ಟಾರ್ಟಿಂಗ್ 2 ಉಂಡೆ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟೆ, ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡಲಿ ಅಂತೇಳಿ. ಅವರೇನೇನೋ ದೇವ್ರ ಮನೆಯಲ್ಲೆಲ್ಲ ಇಟ್ಟು ಕಡ್ಡಿನೆಲ್ಲ ಬೆಳಗಿದ್ರು. ಸೊ ನಾನು ಇದನ್ನೆಲ್ಲ ಮಾಡ್ಕೊಬೇಕಾಗಿತ್ತಲ್ಲ, ಮಧ್ಯದಲ್ಲಿ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೇ ಹೇಳಿದೆ, ಮಾಡಿದರು ಅವರೇನೇ. ಈ ರೀತಿಯಾಗಿ ನಾನು ಎಲ್ಲನೂ ಬೇಗ ಮಾಡಿಕೊಂಡೆ. ಸೊ ಈಸಿಯಾಗೇನೆ ಮಾಡ್ಕೊಬೋದು, ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದು ಅಲ್ಲದೆ ಈ ಶಿವರಾತ್ರಿ ಹಬ್ಬದ ದಿವಸ ಮಾಡಿ ನೈವೇದ್ಯಕ್ಕೆ ಇಡೋದು ತುಂಬಾ ಒಳ್ಳೆಯದು, ದೇವರಿಗೆ ಈಶ್ವರನಿಗೆ ಅದು ಪ್ರಿಯವಾದಂತಹ ಒಂದು ನೈವೇದ್ಯ ಅಂತ ಹೇಳ್ತಾರೆ. ಸೊ ನಾನು ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಾದ್ಮೇಲೆ ನಮ್ಮೂರಲ್ಲಿ ಗ್ರಾಮದೇವಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಹೋಗಿದ್ದೆ. ಹಬ್ಬ ಹುಣ್ಣಿಮೆ ಆದಮೇಲೆ ದೇವಸ್ಥಾನಕ್ಕೆ ಹೋಗದೇ ಇರೋಕ್ಕಾಗತ್ತಾ ಅಲ್ವಾ, ಅದು ಅಲ್ಲದೆ ಮನೆ ಹತ್ರನೇ ಇರುತ್ತೆ. ಸೊ ಹೋಗೋದಂತೂ ಖಂಡಿತ ಮಿಸ್ ಮಾಡ್ಕೊಳೋದಿಲ್ಲ. ನಾನು ಈ ದೇವಸ್ಥಾನದ ಬಗ್ಗೆ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಮಾಹಿತಿನ ಅಂತ ಅಂದ್ಕೊತೀನಿ. ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿವಸ ಅಂತೂ ಇನ್ನೂ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ. ಮುಂದೆ ಯಾವುದಾದ್ರೂ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ. ಯಾವ ರೀತಿಯಾಗಿ ವರ್ಣಿಸೋದು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ನನಗೆ ಆ ಹಬ್ಬದ ದಿವಸ ಬಿಲ್ಪತ್ರೆ ಸಿಗ್ದಿಲ್ದಿರೋದು ಒಂದು ಬೇಜಾರಿತ್ತು, ಎಲ್ಲೂ ಸಿಗಲ್ವಲ್ಲ ಬಿಲ್ಪತ್ರೆ ಅಂತ ಹೇಳಿ. ಬಟ್ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಅವರು 500 ನನಗೆ ಬಿಲ್ಪತ್ರೆನ ಕೊಟ್ಟರು. ಸೊ ತುಂಬಾ ಖುಷಿ ಆಯಿತು, ಹೆಂಗೋ ಅದೊಂದು ಬೇಜಾರ ಇತ್ತಲ್ಲ, ಅದು ಸಿಕ್ಕಿದ್ದಕ್ಕೆ ತುಂಬಾ ಖುಷಿಯಾಗಿತ್ತು. ನಮ್ಮ ಚಿನ್ನಮ್ಮ ಅವರು ಪಾಯಸನ ತಿಂತಾಯಿದ್ರು, ಯಾವ ರೇಂಜಿಗೆ ತಿಂತಾಯಿದ್ರು ನೋಡಿ, ಬಟ್ಟೆ ಅಂತೆ ಮೂತಿ ಎಲ್ಲ ಮಾಡಿಕೊಂಡು ತಿನ್ನಿಸ್ತೀವಿ ಅಂದರು, ತಿನ್ನಿಸ್ಕೊಳಲ್ಲ, ನಾನೇ ತಿಂತೀನಿ ಅಂತಾರೆ. ಸರಿ ಆಯಿತು ಹೋಗಲಿ ಅಂತ ಕೊಟ್ಟರೆ ಈ ರೀತಿಯಾಗಿ ಮಾಡ್ಕೊತಾಳೆ, ಮೂತಿನ ಒರೆಸ್ಕೊಳೋದು ನೋಡಿ ಹೆಂಗೆ ಮಾಡ್ತಿದ್ದಾಳೆ. ಇವತ್ತಂತೂ ಮಕ್ಕಳು ಮನೆಗೆ ಸೇರ್ತಿರ್ಲಿಲ್ಲ. ಇಲ್ಲಿ ನಮ್ಮ ರಿಲೇಟಿವ್ ಅವರೊಬ್ಬರು ಮನೆ ಕಟ್ತಾಯಿದ್ರು, ಅವರು ಕಾಲಮ್ ಹಾಕ್ತಿದ್ರು, ಅದೇ ಪಿಲ್ಲರ್ ಹಾಕಿ ಎಲ್ಲ ಇದು ಮಾಡ್ತಾಯಿದ್ರಲ್ಲ. ಸೊ ಫುಲ್ಲು ಜನ ಅಲ್ಲೇ ಇದ್ರಲ್ಲ, ನಮ್ಮ ಮಕ್ಕಳೂ ಓಡಾಟನೇ ಆಗೋಗಿತ್ತು. ಅಲ್ಲಿಗೆ ಹೋಗೋದು ಬಿಸಿಲಲ್ಲಿ ಮೆರೆದಿರೋದೇ ಆಗಿತ್ತು ಇವತ್ತೆಲ್ಲ ಹಬ್ಬದ ದಿವಸ, ಹುಡುಗರು ಇದ್ರಲ್ಲ ಅದಕ್ಕೋಸ್ಕರ. ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ, ಮಕ್ಕಳನ್ನ ಮಲಗಿಸ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಸಾಂಬಾರು ಮಾಡಿಕ್ತಾಯಿದ್ದೆ. ಸಾಂಬಾರಿಗೆ ಏನು ಅಂತ ಅಂದರೆ ಕಡಲೆಬೇಳೆ ಹಾಗೆಯೇ ಬಟಾಣಿ ಎಲ್ಲ ನೆನೆಹಾಕಿದ್ನೆಲ್ಲ ತರಕಾರಿ ಹಾಕ್ಬಿಟ್ಟು ಹುಳಿ ಸಾರು ಮಾಡಿದ್ದೆ. ಹಬ್ಬದ ದಿವಸ ಇದೊಂದು ಸಾಂಬಾರು ನೆನಪಾಗುತ್ತೆ ಯಾವಾಗಲೂ. ಏನಾದರೂ ಹಬ್ಬದ ದಿವಸ ಯಾವ ಸಾಂಬಾರು ಮಾಡಬೇಕು ಅಂದರೆ ಹಿಂದಿನ ದಿವಸನೇ ಕಾಳು ನೆನೆಹಾಕ್ಬಿಟ್ಟು ಈ ಥರ ಹುಳಿ ಸಾರು ಮಾಡೋದು. ಯಾರೆಲ್ಲ ಈ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ನನಗೆ. ಸೊ ಸಾಂಬಾರೆಲ್ಲ ಮಾಡಿಕ್ಬಿಟ್ಟೆ, ರೈಸ್ಗೂ ಸಹ ಇಟ್ಟಿದ್ದೀನಿ, ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ. ಇನ್ನು ಹೆಸರು ಬೇಳೆಗೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಪಾಯಸನೂ ಆಗಿತ್ತು, ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಪಾಯಸ. ನಮ್ಮ ಮನೆಯಲ್ಲಿ ಸ್ವೀಟ್ ಜಾಸ್ತಿ ಯಾರೂ ತಿನ್ನೋದಿಲ್ಲ, ಓಕೆನಾ. ಒಂದು ದಿವಸಕ್ಕೇ ಖಾಲಿಯಾಗಿ ಹೋಗ್ಬಿಡ್ಬೇಕು ಅಂತ ಜಾಸ್ತಿ ತಿನ್ನೋಲ್ಲ. ಸೊ ಹೆಸರು ಬೇಳೆಗೆ ಕೋಸಂಬರಿ ಆಗಿರ್ಬೋದು, ತೆಂಗಿನ ತುರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆಯೇ ನಮ್ಮೂರಲ್ಲಿ ಈಶ್ವರನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಐನೂರು ಸ್ವಲ್ಪ ಹಾಡುಗಳೆಲ್ಲ ಹಾಡ್ತಿದ್ರು, ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ. ನಮಗೆಲ್ಲ ಹಾಡಿ ಅಂತ ಹೇಳಿದ್ರು. ಯಪ್ಪ ನಮಗೆಲ್ಲ ಯಾವ ರಾಗ ಗೊತ್ತಿದೆ ಹಾಡೋದಕ್ಕೆ, ಮನೇಲಿ ಒಬ್ಬರೇ ಹಾಡೋದಕ್ಕೂ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಹಾಡೋದಕ್ಕೂ ಏನೋ ಒಂಥರ ಭಯ ಆಗ್ತಿತ್ತು. ಪೂಜೆ ಎಲ್ಲ ಮುಗೀತು, ಚೆನ್ನಾಗೇ ಎಲ್ಲ ಅಂದ್ಕೊಂಡಂಗೆ ಆಯಿತು. ಇವತ್ತು ಸಮಾಧಾನವಾಗಿ ಇತ್ತು ದಿನ ಅಂತಲೇ ಹೇಳ್ತೀನಿ. ಇನ್ನು ಮನೆಗೆ ಬಂದು ಅಡುಗೆ ಎಲ್ಲ ಆಗಿತ್ತಲ್ವ, ಇನ್ನು ಕೋಸಂಬರಿಗೆ ಒಗ್ಗರಣೆ ಹಾಕೋದಾಗಿರ್ಬೋದು, ಹಪ್ಳ ಕರ್ಕೊಂಡೆ. ಈ ಹಪ್ಳ ಇದ್ದರೆ ಒಂದು ತುತ್ತು ಎಕ್ಸ್ಟ್ರಾನೇ ತಿನ್ಬೋದು ಅಂತ ಹೇಳ್ಬೋದು. ನನಗಂತೂ ಹಪ್ಳ ಅಂದರೆ ತುಂಬಾ ಇಷ್ಟ. ಸೊ ಊಟ ಎಲ್ಲ ಆಯಿತು. ಅದಾದಮೇಲೆ ನಾನು ನನ್ನ ಮಗಳು ವಾಕಿಂಗ್ ಮಾಡ್ತಾಯಿದ್ವಿ. ನಮ್ಮ ಮಾನ್ಯ ಅಂತೂ ಮಲ್ಕೊಳಕ್ಕೆ ಹೋಗ್ಬಿಟ್ಟಿದ್ಲು. ನಾನು ದೇವಸ್ಥಾನಕ್ಕೂ ಅಷ್ಟೇ ಕರ್ಕೊಂಡು ಹೋಗಲಿಲ್ಲ ಇಬ್ಬರೂ.
ಅಲ್ಲೂ ಸುಮ್ಮನೆ ಇರೋದಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರಲ್ವ, ಅದಕ್ಕೋಸ್ಕರ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಈಗ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಈಚೆ ಬಂದರೆ ನಮ್ಮ ತಾನ್ಯ ನನ್ನೂ ಎತ್ಕೊ ಅಂತಾಳೆ. ಹೊಟ್ಟೆ ತುಂಬ ಊಟ ಮಾಡಿರ್ತೀವಿ, ತಿರ್ಗಾ ಎತ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟ ಅಂದರೂ ನನ್ನ ಮಗಳು ಬಿಡೋದೇ ಇಲ್ಲ. ಸೊ ಎತ್ಕೊಂಡು ಒಂದು ಗಳಿಗೆ ಓಡಾಡ್ತಾ ಇದೆ. ಇನ್ನು ನೋಡಿ ನಮ್ಮ ಮನೆ ಮುಂದೆ ಕತ್ಲೇಲಂತೂ ಮುಂದೆಗಡೆ ಯಾವ ಮನೆಯೂ ಇರೋದಿಲ್ಲ, ಒಂಥರ ಭಯ ಆಗುತ್ತೆ ಒಬ್ಬೊಬ್ಬಳೆ ಆಚೆ ಬರೋದಕ್ಕೆ ನೈಟ್ ಟೈಮಲ್ಲಿ. ಇವಾಗ ಅಭ್ಯಾಸ ಆಗಿದೆ, ಮೊದಲೆಲ್ಲ ಭಯ ಆಗ್ತಿತ್ತು ಅಷ್ಟೇನೆ. ಇಷ್ಟೇ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.